ಮನೇಲಿ 0 to 7 year old ಮಗು ಇದೆಯಾ? ಹಾಗಾದ್ರೆ ನೀವು ಈ ವಿಡಿಯೋನ ನೋಡ್ಲೇಬೇಕು. ಆ 0 to 7 year old ಇರೋ ಮಗುಗೆ ನೀವು ಕೂಡ ಹೊಡಿಯೋದು, ಬೈಯೋದು ಈ ತರ ಎಲ್ಲ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈಗಲೇ ಸ್ಟಾಪ್ ಮಾಡಿ. ಅಂದ್ರೆ 0 to 7 ಏಜ್ ಅಲ್ಲಿ ಮಕ್ಕಳ ಬ್ರೈನು ಟ್ರಾನ್ಸ್ ಮೋಡಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಅಂದ್ರೆ ನೀವೇನ್ ಮಾತಾಡ್ತೀರಾ, ನೀವು ಏನ್ ಹೇಳ್ತೀರಾ, ಹೇಗ್ ನಡ್ಕೊಳ್ತೀರಾ ಎಲ್ಲ ಕೂಡ ಸ್ಪಾಂಜ್ ತರ ಆ ಮಕ್ಕಳು ಅದು ಕೂಡ ನಿಮ್ಮ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡ್ತಿದ್ದೀರಾ, ಅಥವಾ ಮಾತ್ಗೂ ಬೈಯೋದು, ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಹೇಳೋದು, ಅಥವಾ ಯಾವ್ದು ದೆವ್ವ ಬಂತು, ಭೂತ ಬಂತು, ಪೊಲೀಸ್ ಬಂದ್ರು ಈ ತರ ಎಲ್ಲ ಎದುರಿಸೋದು, ಈ ತರ ಎಲ್ಲ ನೀವು ಮಾಡ್ತಾ ಇದ್ರೆ ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿ. ಮಕ್ಕಳು ಬೆಳಗ್ಗೆ ಬೇಗ ಎದ್ದಾಗ ಮತ್ತೆ ನೈಟ್ ಬಿಫೋರ್ ಬೆಡ್ ಅವ್ರ ಬ್ರೈನ್ ಥೀಟಾ ಮೋಡಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಆಗ ನೀವು ಅವರಿಗೆ ಈ ತರ ಪಾಸಿಟಿವ್ ಅಫರ್ಮೇಷನ್ಸ್ ನ ಹೇಳೋದ್ರಿಂದ, ನೀನ್ ಪಾಸಿಟಿವ್ ಆಗಿ, ನೀನ್ ಹೆಲ್ದಿ ಆಗಿದ್ಯಾ, ನೀನ್ ಸ್ಟ್ರಾಂಗ್ ಆಗಿದ್ಯಾ, ನೀನ್ ಇಂಟೆಲಿಜೆಂಟ್ ಆಗಿದ್ಯಾ, ಈ ತರ ಅಫರ್ಮೇಷನ್ಸ್ ನ ಹೇಳೋದ್ರಿಂದ ಅವ್ರ ಬ್ರೈನು ಅದನ್ನ ಬಿಲೀವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವ್ರ ಲೈಫಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಹೆಲ್ಪ್ ಮಾಡಿ. ನಾನು ನೋಡಿದ್ದೀನಿ ಕೆಲವೊಂದು ಪೇರೆಂಟ್ಸು ಪಾಪ ಅವ್ರ ಮಕ್ಕಳನ್ನ ಹೇಗೆಲ್ಲ ಟ್ರೀಟ್ ಮಾಡ್ತಿರ್ತಾರೆ ಅಂದರೆ, ಯಾರಿದ್ದಾರೆ ಯಾರಿಲ್ಲ ಅಂತ ನೋಡಲ್ಲ. ಅಯ್ಯೋ ನನ್ನ ಮಗ ತುಂಬ ತರಲೆ, ಅಯ್ಯೋ ನನ್ನ ಮಗ ಅಂತೂ ತುಂಬ ನಾಚಿಕೆ, ಅವನಿಗೆ ಯಾರ ಹತ್ರನೂ ಮಾತಾಡಲ್ಲ, ಈ ಥರ ಎಲ್ಲ ಸ್ಟೇಟ್ಮೆಂಟ್ನ ಮಕ್ಕಳ ಮುಂದೆನೇ ಕೊಡ್ತಿರ್ತಾರೆ. ಈ ಥರ ತಪ್ಪನ್ನ ಯಾವತ್ತೂ ಮಾಡಬೇಡಿ. ಯಾಕಂದರೆ ನೀವು ಯಾವಾಗ ಇನ್ನೊಬ್ಬರ ಮುಂದೆ ನಿಮ್ಮ ಮಗು ಬಗ್ಗೆ ನೀವು ಮಾತಾಡ್ತೀರಾ, ಆ ಮಗು ಮೇಲೆ ಅದು ಎಂಥ ಪರಿಣಾಮ ಬೀಳುತ್ತೆ ಅಂತ ಗೊತ್ತಾ ನಿಮಗೆ? ಆ ಮಗು ಅದನ್ನು ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಮಗು ಅದನ್ನು ನಂಬಕ್ಕೆ ಶುರು ಮಾಡುತ್ತೆ. ಓ ನಾನು ಶೈ, ಓಕೆ ನಾನು ಯಾರ ಮುಂದೆನೂ ಮಾತಾಡಲ್ಲ ಅನ್ನೋದನ್ನ ಆ ಮಗು ಅದನ್ನು ನಂಬೋದಕ್ಕೆ ಶುರು ಮಾಡುತ್ತೆ. ಹೌದು ನಾನು ಹಠ ಮಾಡ್ತೀನಿ, ಹೌದು ನಾನು ಹಠ ಮಾಡ್ತೀನಿ ಅನ್ನೋದನ್ನ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದೆಲ್ಲ ಅವ್ರ ಲೈಫಲ್ಲಿ ಮುಂದೆ ತುಂಬ ಅಫೆಕ್ಟ್ ಮಾಡುತ್ತೆ. ತುಂಬ ಅವ್ರ ಲೈಫಲ್ಲಿ ಏನೋ ಒಂದು ಡಿಸಿಷನ್ ತೊಗೋಬೇಕು ಅಂದಾಗಲೂ, ಅವ್ರು ಏನೇ ಒಂದು ಮಾಡಬೇಕು ಅಂದಾಗಲೂ ಅವ್ರಿಗೆ ಮಾಡೋಕ್ಕಾಗಲ್ಲ. ದುಡ್ಡಲ್ಲಿ ನೀವು ಅವ್ರಿಗೆ ಏನೇನು ಹೇಳಿರ್ತೀರಾ ಅದೆಲ್ಲ ಅವ್ರಿಗೆ ಮುಂದಿನ ಲೈಫಲ್ಲಿ ಎಫೆಕ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮಂತಲ್ಲಿ ನಾನು 2 days ಚೈಲ್ಡ್ ಸೈಕಾಲಜಿ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ನಿಮಗೂ ಇಂಟ್ರೆಸ್ಟ್ ಇದ್ದರೆ DM ಮಾಡಿ, ಡೀಟೇಲ್ಸ್ನ ನಾನು ಶೇರ್ ಮಾಡ್ತೀನಿ. ಇದೇ ಥರ ಕಂಟೆಂಟ್ ವಿಡಿಯೋಗೆ ನನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಒಳ್ಳೆ ಕಂಟೆಂಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.